5ನೇ ವಾರ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಕಮ್ಬ್ಯಾಕ್ ಮಾಡಿದರು. ಕಿಚ್ಚ ಸುದೀಪ್ ವಾಪಸ್ ಬಂದ ಮೇಲೆ ಮತ್ತೆ ವೀಕೆಂಡ್ TRP ಹೆಚ್ಚಾಗಿದೆ. ಜಗದೀಶ್ ಇಲ್ಲದೆ ವಾರದ ಎಪಿಸೋಡ್ಗಳ TRPಯೂ ಹೆಚ್ಚಾಗಿದೆ. ಅಂದ ಹಾಗೆ ಈ ಬಾರಿ TRP ಕಾದಾಟದಲ್ಲಿ ಗೆದ್ದ ಸೀರಿಯಲ್ ಯಾವುದು ಗೊತ್ತಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಅಂದರೇನೆ ಜಗದೀಶ್. ಬಿಗ್ ಬಾಸ್ಗೆ TRP ಬರ್ತಿರೋದೇ ಜಗದೀಶ್ ಅವರಿಂದ. ಜಗದೀಶ್ ಇಲ್ಲ ಅಂದರೆ TRP ಬರೋಕ್ಕೆ ಸಾಧ್ಯವೇ ಇಲ್ಲ. ಜಗದೀಶ್ ಇಲ್ಲ ಅಂದರೆ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತೆಲ್ಲ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದರು. ಆದರೆ ಹೀಗೆ ಕಮೆಂಟ್ ಮಾಡಿದವರೆಲ್ಲ ಲೆಕ್ಕಾಚಾರ ಕೂಡ ತಲೆಕೆಳಗಾಗಿದೆ. ಜಗದೀಶ್ ಇಲ್ಲದಿದ್ದರೂ ಕೂಡ ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮಕ್ಕೆ TRP ಚೆನ್ನಾಗಿಯೇ ಇದೆ. ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮದ 5ನೇ ವಾರದ TRP ಔಟ್ ಆಗಿದೆ. 4ನೇ ವೀಕೆಂಡ್ಗೆ ಕಿಚ್ಚ ಸುದೀಪ್ ಹಾಜರಾಗಿರಲಿಲ್ಲ. 5ನೇ ವೀಕೆಂಡ್ಗೆ ಕಿಚ್ಚ ಸುದೀಪ್ ಕಮ್ಬ್ಯಾಕ್ ಮಾಡಿದರು. ಸುದೀಪ್ ಅವರ ಕಮ್ಬ್ಯಾಕ್ ಸಂಚಿಕೆಗಳಿಗೆ ಉತ್ತಮ ರೇಟಿಂಗ್ ಸಿಕ್ಕಿದೆ. ಕಿಚ್ಚ ಸುದೀಪ್ ಅವರ ತಾಯಿಗೆ ಟ್ರಿಬ್ಯೂಟ್ ನೀಡಿದ ಶನಿವಾರದ ಸಂಚಿಕೆ 8.1 TVR ಮತ್ತು ಭಾನುವಾರದ ಸಂಚಿಕೆ 9.3 TVR ದಾಖಲಿಸಿದೆ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ 5ನೇ ವಾರದ ದಿನಗಳಲ್ಲಿ 7.5 TVR ಗಳಿಸಿದೆ. ಜಗದೀಶ್ ಇಲ್ಲ ಅಂದರೆ ಬಿಗ್ ಬಾಸ್ TRP ಕುಸಿಯುತ್ತದೆ ಅಂತ ಕೆಲವರು ಭವಿಷ್ಯ ನುಡಿದಿದ್ದರು. ಆದರೆ ಜಗದೀಶ್ ಇದ್ದ ವಾರಗಳಿಗೆ ಹೋಲಿಸಿದರೆ 5ನೇ ವಾರವೇ ಅತಿ ಹೆಚ್ಚು TVR ದಾಖಲಿಸಿದೆ. ಇನ್ನು 4 ವಾರಗಳ ರೇಟಿಂಗ್ಸ್ ಪಟ್ಟಿ ಹೀಗಿದೆ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಪ್ರೀಮಿಯರ್ ಸಂಚಿಕೆ 9.9 TVR ದಾಖಲಿಸಿತ್ತು. ಮೊದಲ ವಾರದ ಸಂಚಿಕೆಗಳು 7.2 TVR ಮತ್ತು ಶನಿವಾರ 8.8, ಭಾನುವಾರ 9.2 TVR ಸಿಕ್ಕಿತ್ತು. ಎರಡನೇ ವಾರದ ಸಂಚಿಕೆಗಳಿಗೆ 7.0 TVR, ಶನಿವಾರದ ಸಂಚಿಕೆ 7.3 ಮತ್ತು ಭಾನುವಾರದ ಸಂಚಿಕೆ 6.9 TVR ಲಭಿಸಿತ್ತು. ಮೂರನೇ ವಾರದ ಸಂಚಿಕೆಗಳಿಗೆ 7.0 TVR ಮತ್ತು ವೀಕೆಂಡ್ ಸಂಚಿಕೆಗಳಿಗೆ 12.3 TVR ಗಳಿಸಿತ್ತು. 4ನೇ ವಾರದ ಸಂಚಿಕೆಗಳಿಗೆ 6.4 TVR ಮತ್ತು ವೀಕೆಂಡ್ಗಳಿಗೆ 7.3 TVR ಲಭಿಸಿತ್ತು.